ಹಾಯ್ ಹೆಲೋ ಗೈಸ್, ವೆಲ್ಕಮ್ ಟು ನ್ಯೂ ವಿಡಿಯೋ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸೋದಕ್ಕೆ ಬಂದಿದ್ದೀನಿ RCM ಆ್ಯಂಡ್ ರೆಂಟ್. GSTಲಿ ರೆಂಟ್ ಮೇಲೆ ರಿವರ್ಸ್ ಚಾರ್ಜ್ ಮೆಕ್ಯಾನಿಸಮ್ RCMನ ಯಾವ ರೀತಿ ಮಾಡ್ತಾರೆ, ಹೇಗೆ ಮಾಡ್ತಾರೆ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಹಂಗೆ ನೋಡ್ತಾ ಇದ್ದೀರಾ, ದಯವಿಟ್ಟು ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಆನ್ ಮಾಡ್ಕೊಳ್ಳಿ. ಗೈಸ್ ಏನಿಲ್ಲ, ನೀವೀಗ ಸಿಂಪಲ್ಲಾಗಿ GST ಲಾಗಿನ್ ಆಗ್ತೀರಾ. ಈ ಮಂತಿಂದು ಫಾರ್ ಎಕ್ಸಾಂಪಲ್ ಈಗ ಮೇ ಮಂತಿಂದು 1 ಮಾಡಿರ್ತೀರಾ ಅಂತ ಅಂದ್ಕೊಳ್ಳಿ, GSTR 1 ರಿಟರ್ನ್ಸ್ ಮಾಡಿರ್ತೀರಾ. ಈ ಮಂತಿಂದು 3Bಗೆ ನೀವು ಬರಬೇಕಾಗುತ್ತೆ ಗೈಸ್. 3Bಗೆ ಬಂದು ನೆಕ್ಸ್ಟು ಏನು ಮಾಡಬೇಕಪ್ಪ ಅಂತಂದರೆ, ಇಲ್ಲಿ 3B ಕಾಲಮಲ್ಲಿ 3.1 ಕಾಲಮ್ ಹತ್ರ ನೀವು ಬರಬೇಕಾಗುತ್ತೆ. 3.1 ಕಾಲಮ್ ಹತ್ರ ಬಂದು ನಿಮ್ಮ ಫಾರ್ ಎಕ್ಸಾಂಪಲ್ ನೀವು ಇರೋ ಒಂದು ಶಾಪ್ನ ಅಥವಾ ಒಂದು ಆಫೀಸ್ನ ರೆಂಟ್ ಬಂದು ನಿಮಗೆ ಇಲ್ಲಿ ನಾನು ಫಾರ್ ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ ನೋಡಿ ಗೈಸ್. ಈಗ ಇಲ್ಲಿ 46,000 ಇರುತ್ತೆ, ಅಥವಾ 10,000 ಇರುತ್ತೆ, ಅಥವಾ 8,000 ಇರುತ್ತೆ ಅಂತ ಅಂದ್ಕೊಳ್ಳಿ. ನಿಮ್ಮದು ಅದ್ರ ಮೇಲೆ 18% ನೀವು RCM ಆ್ಯಂಡ್ ರೆಂಟ್ ಕಟ್ಟಲೇಬೇಕು ಗೈಸ್. ಸೊ ಇದ್ರ ಬಗ್ಗೆ ನೀವು ತಿಳ್ಕೊಂಡ್ಲೇಬೇಕು. 18% ಫಾರ್ ಎಕ್ಸಾಂಪಲ್ ನಾನೀಗ ನಮ್ಮ ರೆಂಟ್ ಬಂದು 46,992 ನಾವು ಪೇ ಮಾಡ್ತಾ ಇದ್ದೀವಿ ಅಂತ ಅಂದ್ಕೊಳ್ಳೋಣ. ಅದಕ್ಕೆ 18% ಹಂಗೆ CGST SGST ಅಮೌಂಟ್ ಎಷ್ಟು ಬರುತ್ತೆ ಅಂತ ನೀವೇ ಟೈಪ್ ಮಾಡಬೇಕಾಗುತ್ತೆ. ಎಲ್ಲಿ ಡಿ ಕಾಲಮಲ್ಲಿ 3.1 ಹತ್ರ ಬಂದು ಡಿ ಕಾಲಮಲ್ಲಿ ನಾವು ನಮ್ಮ ಟ್ಯಾಕ್ಸಬಲ್ ಅಮೌಂಟ್ ಅಂದರೆ ರೆಂಟ್ ಅಮೌಂಟ್ ಮೇಲೆ 18% ಎರಡನ್ನೂ ಕೂಡ ಟೈಪ್ ಮಾಡಾದ್ಮೇಲೆ ಗಾಯ್ಸ್ 3.4 ಕಾಲಮ್ಗೆ ಹೋಗಬೇಕು. ಅಲ್ಲಿ ಎಲಿಜಿಬಲ್ ITC ಅಂತ ಇರುತ್ತಲ್ಲ, GSTR 3Bಲೇ ಮಾಡಬೇಕಿದೆಲ್ಲ. GSTL 3Bಲಿ 3.4 ಕಾಲಮ್ ಬಂದು 3.4 ಕಾಲಮ್ ಬಂದಿದ ತಕ್ಷಣ ನಿಮಗೆ ಅಲ್ಲಿ ಎ ಪಾಯಿಂಟಲ್ಲಿ ಸಬ್ ಪಾಯಿಂಟ್ 3 ಹತ್ರ ಬಂದ್ಬಿಟ್ಟು ಇನ್ವರ್ಡ್ ಸಪ್ಲೈಸ್ ಲಯಬಲ್ ಟು ರಿವರ್ಸ್ ಚಾರ್ಜ್ ಅಂತ ಇದೆಯಲ್ಲ, ಅಲ್ಲಿ ನೀವು ಅಲ್ಲಿ ಏನು 3.1 ಅಲ್ಲಿ CGST SGST ಅಮೌಂಟ್ ಹಾಕಿದ್ರೋ ಅದನ್ನು ನೀವಿಲ್ಲಿ ಹಾಕಿದ್ರೆ ರೆಡ್ ಕಲರ್ ತೋರಿಸುತ್ತೆ. ಸೊ ಡೋಂಟ್ ವರಿ ಗಾಯ್ಸ್, ನಾವು ಅದನ್ನೇನು ಎಕ್ಸಸ್ ಕ್ಲೈಮ್ ಮಾಡ್ತಾ ಇಲ್ಲ. ಬಟ್ RCM ತೋರಿಸ್ಬೇಕಾದ್ರೆ ಅದು ರೆಡ್ ಕಲರ್ ಕಾಣೋದು ಸಹಜ, ಓಕೆನಾ. ಅದಾದಮೇಲೆ ನೀವು ಸೇವ್ GSTR 3B ಕೊಡಲೇಬೇಕಾಗುತ್ತೆ, ಯಾಕಂದರೆ ಸೇವ್ ಆಗೋದಿಲ್ಲ. ಇಲ್ಲಾಂದರೆ ನೀವು ಲಾಸ್ಟ್ ಏನು ರಿಟರ್ನ್ಸ್ ಇರುತ್ತೋ ಅದೇ ರಿಟರ್ನ್ಸ್ ಇರುತ್ತೆ, ಓಕೆನಾ. ಸೇವ್ ಮಾಡಾದ್ಮೇಲೆ ನೀವು ನೆಕ್ಸ್ಟ್ ಕಂಟಿನ್ಯೂ ಕೊಡಬೇಕಾಗುತ್ತೆ. ಕಂಟಿನ್ಯೂ ಕೊಟ್ಟಾದ್ಮೇಲೆ ಇಲ್ಲಿ ಪೇಮೆಂಟ್ ಆಫ್ ಟ್ಯಾಕ್ಸ್ 6.1 ನೆಕ್ಸ್ಟ್ ಅಂದರೆ ನೆಕ್ಸ್ಟ್ ಪೇಜ್ ಹೋಗುತ್ತಲ್ಲ, ನೆಕ್ಸ್ಟ್ ಶೀಟ್ ಹೋದಾದ್ಮೇಲೆ ನಿಮಗೆ ಅಲ್ಲಿ ಗೊತ್ತಾಗುತ್ತೆ ಗೈಸ್, ಪೇಯ್ಡ್ ಥ್ರೂ ITC ಅಂದರೆ ನಿಮಗೆ ಆ ಒಂದು RCMನ ನಾವೀಗ ಕ್ಯಾಶಲ್ಲಿ ಪೇ ಮಾಡಲೇಬೇಕು. ನೀವೀಗ 4,000 ಏನು CGST SGST ಅಮೌಂಟ್ ಇದೆಯೋ ಅದನ್ನು ನೀವು ಕ್ಯಾಶಲ್ಲಿ ಪೇ ಮಾಡ್ತೀರಾ, ಓಕೆನಾ. ಅದನ್ನು ನೀವು RCM ಯಾವತ್ತಿದ್ರು ನಾವು ಕ್ಯಾಶಲ್ಲಿ ಪೇ ಮಾಡಬೇಕು. ಬಟ್ ಆ RCMನ ನಾವು 1ಅಲ್ಲಿ ತೋರಿಸ್ತೋ ಅಂದರೆ 3.1 ಕಾಲಮ್ ಇನ್ಪುಟ್ ಅಂತ ತೋರಿಸಿದ್ದೀವಿ. ಸೊ ಔಟ್ಪುಟ್ ಅಂತ ಎಲ್ಲಿ ತೋರಿಸ್ತೋ? ಸೊ 3.4 ಕಾಲಮಲ್ಲಿ ಔಟ್ಪುಟ್ ಅಂತ ತೋರಿಸ್ತೋ ಅಲ್ವಾ. ಸೊ ರೆಡ್ ಕಲರ್ ಬಂದಿದೆ. ಬಟ್ ಅದನ್ನ ಎಲ್ಲಿ ಸರ್ ಯುಟಿಲೈಸ್ ಮಾಡೋದು? ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಇಲ್ಲಿ ಬಂದರೆ ಪೇಯ್ಡ್ ಥ್ರೂ ITC ಹತ್ರ ನಿಮಗೆ ಅಮೌಂಟು ಅವೈಲಬಲ್ ಬ್ಯಾಲೆನ್ಸ್, ನೀವು ಎಷ್ಟು CGST ಎಷ್ಟು SGST ಕ್ಲೈಮ್ ಮಾಡಿರ್ತೀರೋ RCM ಅಂತ 2Bಲಿ ಅಂದರೆ 3.4 ಕಾಲಮಲ್ಲಿ 3 ಕಾಲಮ್ ಹತ್ರ ನೀವು ಬರೀ CGST SGST ಹಾಕಿರ್ತಿರಲ್ಲ, ಎಷ್ಟು ಅಂತ ಅಲ್ಲಿ ಅವೈಲಬಲ್ ಬ್ಯಾಲೆನ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ನೀವೇನಾದರೂ ಸೇಲ್ಸು ಮತ್ತು ಪರ್ಚೇಸ್ ಮಾಡಿದಾಗ ನಿಮ್ಮ ಟ್ಯಾಕ್ಸು ಈಗ 2,000 ಅಥವಾ 8,000 ಕಟ್ಟೋದಕ್ಕೆ ಬರ್ತೈತೆ ಅಂತಂದರೆ ನಿಮಗೆ ಇನ್ಪುಟ್ ಇಲ್ಲೇ RCMಲ್ಲೇ ಅಡ್ಜಸ್ಟ್ ಮಾಡ್ಕೊಳ್ಳಿ ಗೈಸ್. ನೋಡಿ ಇಲ್ಲಿ ನಾವು ಇಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಲಾಸ್ಟಿಗೆ ನಿಮಗೆ ಒಂದು ಕಡೆ ತೋರಿಸ್ತೀನಿ ಗೈಸ್. ಸೊ ಅಲ್ಲಿ ಕ್ಯಾಶಲ್ಲಿ ಪೇ ಮಾಡೋದು, ರಿವರ್ಸ್ ಚಾರ್ಜ್ ಕ್ಯಾಶಲ್ಲಿ ಏನು ಪೇ ಮಾಡೋದಿರುತ್ತೋ ಅದನ್ನ ನಾವು RCM ಪೇ ಮಾಡಿರ್ತೀವಲ್ಲ ಅದನ್ನು ಅಲ್ಲಿ ಯುಟಿಲೈಸ್ ಬ್ಯಾಲೆನ್ಸ್ ಅಂತ ಅಂದ್ಬಿಟ್ಟು ಸೊ ನೋಡ್ಬೋದು ನೀವು ಇಲ್ಲಿ 4,392 ನಾನು ಈಗ ಕಟ್ಬೋದು. ಅಲ್ಲಿ ನನ್ನ ಟ್ಯಾಕ್ಸ್ ಏನು ಕಟ್ಟಬೇಕು, ಇವಾಗ ಜಸ್ಟ್ ನಾನು RCM ಮಾತ್ರ ಪೇ ಮಾಡಬೇಕು. ಯಾಕೆ ಹೇಳಿ, ನಂದೀಗ 300 ರೂಪಾಯಿ ಟ್ಯಾಕ್ಸ್ ಕಟ್ಟೋದಕ್ಕೆ ಬರ್ತಾಯಿತ್ತು. RCM ಫಾರ್ ಎಕ್ಸಾಂಪಲ್ ನಾನೀಗ RCM ಕಟ್ತಾ ಇಲ್ಲ ಅಂತ ಅಂದ್ಕೊಳ್ಳಿ, ಆವಾಗ ನಾನು ಜಸ್ಟ್ 300 ರೂಪಾಯಿ ಮಾತ್ರ ಕ್ಯಾಶಲ್ಲಿ ಪೇ ಮಾಡಬೇಕಾಗಿತ್ತು. ಅದೇ ಈಗ ನಾನು RCM ಹಾಕಿರೋದ್ರಿಂದ ನಾನು ಕಟ್ಟಬೇಕಾಗಿರೋಂತಹ 300 ರೂಪಾಯಿ ರಿವರ್ಸ್ ಚಾರ್ಜ್ ಅಲ್ಲ, ನಾರ್ಮಲ್ ಇಲ್ಲಿ ಬರುತ್ತೆ ನೋಡಿ, ಇಲ್ಲಿ ಆ ಒಂದು ಪೇ ಮಾಡಬೇಕಾಗಿರುವಂತಹ ಅದರ್ ದೆನ್ ರಿವರ್ಸ್ ಚಾರ್ಜ್ ಅಮೌಂಟು ಲೆಸ್ ಆಗುತ್ತೆ. ಯಾಕಂದರೆ ನಾವು ಇನ್ಪುಟ್ ಕ್ಲೈಮ್ ಮಾಡಬೇಕಲ್ವಾ. ಸರ್ ನೀವು ರೆಂಟ್ ಮೇಲೆ 18% GST ಕಟ್ತೀರಾ ಅಂತಂದ್ರೆ ಇನ್ಪುಟ್ಟು ಕೂಡ ತಗೋಬೇಕು ಅಂತಂದ್ರೆ ಎಲ್ಲಿ ಸರ್ ಕ್ಲೈಮ್ ಮಾಡೋದು? ಇಲ್ಲೇ ಕ್ಲೈಮ್ ಮಾಡೋದು. ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಗಾಯ್ಸ್, ಎಲ್ಲಿ ಅಂತಂದರೆ ಇಲ್ಲಿ ನೀವು ಕ್ಲೈಮ್ ಮಾಡಿಕೊಂಡು, ಅಥವಾ ಕ್ಲೈಮ್ ಮಾಡಲಿ ಅಂದರೆ ನಿಮ್ದು ಇನ್ಪುಟ್ ಇಲ್ಲ ಅಂದರೆ ಕ್ಲೈಮ್ ಮಾಡ್ದಲೇನೂ ಕೂಡ ನೀವು
ಕ್ಯಾಶಲ್ಲೇ ಮಾತ್ರ RCMನ ಪೇ ಮಾಡಬೇಕು. ಇದು ಆಗಿತ್ತು ಇವತ್ತಿನ ರೆಂಟ್ ಮೇಲೆ ನಾವು RCMನ ಎಲ್ಲಿ ತೋರಿಸ್ತೀವಿ, 3Bಲಿ ಯಾವ ಕಾಲಮಲ್ಲಿ ತೋರಿಸ್ತೀವಿ ಅಂತ. ಈ ಒಂದು ವಿಡಿಯೋ ಉಪಯುಕ್ತ ಆಗಿತ್ತು ಅಂತಂದರೆ ದಯವಿಟ್ಟು ನೀವು ಈ ವಿಡಿಯೋನ ಸೆಟ್ಟಿಂಗಲ್ಲಿ ಸ್ಲೋ ಮಾಡಿಕೊಂಡು ನೋಡಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.